ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವರ್ಷ 26 ಗೌರಿ ಹಬ್ಬ ಬಂದಿದೆ. ಗಣೇಶ ಹಬ್ಬದ ಮುಂದಿನ ದಿವಸ ಬರೋದೆ ಗೌರಿ ಹಬ್ಬ. ಗೌರಿ ಹಬ್ಬನ ಗೌರಿ ಚೌತಿ, ಗೌರಿ ಗಣೇಶ ಹಬ್ಬ, ಗೌರಿ ಹಬ್ಬ ಅಂತಲೂ ಕರೀತಾರೆ. ಮದುವೆಯಾದ ಮಹಿಳೆಯರು ಸಾಮಾನ್ಯವಾಗಿ ಗೌರಿ ಹಬ್ಬನ ಜಾಸ್ತಿ ಮಾಡ್ತಾರೆ. ಸೌಭಾಗ್ಯನ ಕರುಣಿಸ್ಲಿ, ಗೌರಿ ಅಥವಾ ಪಾರ್ವತಿ ದೇವಿನ ಆರಾಧಿಸೋದ್ರಿಂದ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಮತ್ತು ಗೌರಿ ಪಾರ್ವತಿ ದೇವಿಯ ಆಶೀರ್ವಾದ ಸಿಗಲಿ ಅಂತ ಈ ಗೌರಿ ಹಬ್ಬನ ಮಾಡ್ತೀವಿ. ಗೌರಿ ಹಬ್ಬನ ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಶುದ್ಧ ತೃತೀಯ ದಿನ ಆಚರಿಸ್ತೀವಿ. ಈ ಹಬ್ಬದ ವಿಶೇಷ ಏನು ಅಂತ ಅಂದರೆ ಗೌರಿ ಬಾಗ್ನ ಕೊಡ್ತಾರೆ, ಮರದ ಬಾಗ್ನ ಕೊಡ್ತಾರೆ. ಮರದ ಬಾಗ್ನನ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾವು ಹೊಸ ಮರಗಳನ್ನ ತಗೋಬೇಕು. ಅದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೋಬೇಕು. ಅರಿಶಿನ ನೀರಿನಲ್ಲಿ ಕಲಿಸ್ಕೊಂಡು ಸ್ವಲ್ಪ ಹತ್ತಿನ ತಗೊಂಡು, ಅಥವಾ ಚಿಕ್ಕ ಕಾಟನ್ ಬಟ್ಟೆ ಆದರೂ ಸರಿ, ಹತ್ತಿ ಆದರೂ ಸರಿ, ಅದನ್ನು ತಗೊಂಡು ಈ ಮರಗಳ ಮೇಲೆ ಇಂಟು ಮಾರ್ಕ್ ಹಾಕೋಬೇಕು. ಅರಿಶಿನದ ನೀರನ್ನು ಹತ್ತಿಯಿಂದ ಹಚ್ಕೊಂಡು ಇಂಟು ಮಾರ್ಕ್ ಹಾಕೋಬೇಕು. ಆಮೇಲೆ ಕುಂಕುಮದಿಂದ 4 ಮೂಲೆಗೆ ಬಟ್ಟನ್ನು ಇಟ್ಕೋಬೇಕು. 2 ಮರಕ್ಕೂ ಸಹ ನಾನು ಈ ರೀತಿ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇರಬಹುದು, ಇದೇ ರೀತಿ ಇಂಟು ಮಾರ್ಕ್ನ ಹಾಕೋಬೇಕು. ಈ ಮರದ ಬಾಗ್ನನ ಗೌರಿನ ಕೂರಿಸಿದ್ರೆ, ಅಂದರೆ ಕಲಶ ಸ್ಥಾಪನೆ ಮಾಡಿ ಗೌರಿ ದೇವಿನ ಕೂರಿಸಿದ್ರೆ ಬಲಭಾಗದಲ್ಲಿ, ದೇವಿಯ ಬಲಭಾಗದಲ್ಲಿ ಈ ಬಾಗ್ನನ ಇಡ್ತಾರೆ. ಇನ್ನು ಕೆಲವರು ಹೊಸಲಿಗೆ ಪೂಜೆ ಮಾಡಿ ಈ ಮರದ ಬಾಗ್ನನ ಇಡ್ತಾರೆ. ಮತ್ತು ಮದುವೆ ಆಗಿ ಹೆಣ್ಮಕ್ಳನ್ನ ಕಳಿಸ್ಕೊಟ್ಟಿರ್ತಾರಲ್ಲ, ಗೌರಿ ಹಬ್ಬದ ದಿನ ಕರೆದು ಈ ಬಾಗ್ನನ ಕೊಡ್ತಾರೆ. ಈಗ ನಾನು ಒಂದು ಮರನ ನನ್ನ ಕಡೆ ತಿರುಗಿಸ್ಕೊಂಡು ಬಾಳೆ ಎಲೆನ ಹಾಕ್ಕೊಂಡಿದ್ದೀನಿ. ಬಾಳೆ ಎಲೆ ಬದಲು ಊಟದೆಲೆ ಅಥವಾ ಪೇಪರ್ನಾದರೂ ಹಾಕೋಬಹುದು. 2 ವೀಳ್ಯದೆಲೆ ಮತ್ತು ಬಟ್ಲಡ್ಕೆನ ಇಟ್ಕೊಂಡಿದ್ದೀನಿ. ಬಟ್ಲಡ್ಕೆನ ಲೆಕ್ಕ ಹಾಕಬಾರ್ದು ಅಂತ ಹೇಳ್ತಾರೆ, ಎಷ್ಟು ಬೇಕಾದರೂ ಇಟ್ಕೋಬಹುದು. ಮತ್ತು ದಕ್ಷಿಣೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆನ ಇಟ್ಕೊಬಹುದು. ಮತ್ತು ಬಾಳೆಹಣ್ಣನ್ನ ಇಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಪ್ಪು ಬಾಳೆಹಣ್ಣನ್ನ ಇಡ್ತಾ ಇದ್ದೀನಿ. ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಬಾಳೆಹಣ್ಣು ಇಟ್ಕೋಬಹುದು. 2 ಅಥವಾ 5, ಇಲ್ಲ 1 ಚಿಪ್ಪು, ಎಷ್ಟು ಬೇಕಾದರೂ ಇಟ್ಕೋಬಹುದು. ಈಗ ನಾನು 5 ಥರದ ಧಾನ್ಯಗಳನ್ನ ಇಡ್ತಾ ಇದ್ದೀನಿ. ರವೆ, ತೊಗರಿಬೇಳೆ, ಕಡಲೆ ಬೀಜ, ಉದ್ದಿನ ಬೇಳೆ, ಅಕ್ಕಿ ಮತ್ತು ಬೆಲ್ಲನ ಇಟ್ಕೊತಾ ಇದ್ದೀನಿ. ಬೆಲ್ಲ ಬಿಟ್ಟು 5 ಥರದ ಧಾನ್ಯಗಳನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಜಿಪ್ಲಾಕ್ ಕವರ್ನ ಯೂಸ್ ಮಾಡಿಕೊಂಡು ಈ ಧಾನ್ಯಗಳನ್ನ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಕವರ್ ಬೇಕಾದರೂ ಯೂಸ್ ಮಾಡ್ಕೋಬಹುದು. ರವೆ ಬದಲು ರಾಗಿ ಅಥವಾ ಗೋಧಿ ಯಾವ ಧಾನ್ಯ ಬೇಕಂದ್ರೂ ಯೂಸ್ ಮಾಡ್ಕೋಬಹುದು. ಈಗ ನಾನು ಒಂದು ಅಚ್ಚು ಬೆಲ್ಲನ ಇಡ್ತಾ ಇದ್ದೀನಿ. 1 ಡಜನ್ ಬಳೆನ ಇಡ್ತಾ ಇದ್ದೀನಿ. ಹಾಗೆ ನಾನು ಬಳೆ ಬಿಚ್ಚೋಲೆನ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಕಾಡಿಗೆ, ಅರಿಶಿನ ಕುಂಕುಮ, ಬಾಚನ್ಗೆ, ಕನ್ನಡಿ, ಅರಿಶಿನದ ಕೊಂಬು ಎಲ್ಲ ಅಲಂಕಾರಿಕ ವಸ್ತುಗಳು ಇರುತ್ತೆ. ಇದನ್ನು ಸಹ ನಾನು ಮರದಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ಅರಿಶಿಣದ ಕುಂಕುಮದ ಪ್ಯಾಕೆಟನ್ನು ಸಹ ಒಂದು ಇಟ್ಕೊತಾ ಇದ್ದೀನಿ. ಒಂದು ತೆಂಗಿನಕಾಯಿನ ಇಟ್ಕೊತಾ ಇದ್ದೀನಿ. ಹಣ್ಣುಗಳನ್ನ ಇಟ್ಕೊತಾ ಇದ್ದೀನಿ. ಹಣ್ಣುಗಳನ್ನ ಬಾಳೆಹಣ್ಣು ಸೇರಿ 3 ಥರ ಅಥವಾ 5 ಥರದ ಹಣ್ಣುಗಳನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಇಟ್ಕೋಬಹುದು, ಇಷ್ಟೇ ಅಂತ ಏನಿಲ್ಲ. ಪಾರ್ವತಿ ದೇವಿ ಅಂದರೆ ಗೌರಿನ ಮನೆಯಲ್ಲಿ ಕೂರಿಸಿದಾಗ ಗೌರಿಗೆ ಪೂಜೆ ಮಾಡಿ ಈ ರೀತಿ ಬಾಗ್ನನ ಕೊಟ್ಟು ಸತ್ಕರಿಸಿ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನಾನಿಲ್ಲಿ ಬ್ಲೌಸ್ ಪೀಸ್ನ ಇಡ್ತಾ ಇದ್ದೀನಿ. ಇಷ್ಟು ವಸ್ತುಗಳನ್ನ ಗೌರಿ ಬಾಗ್ನ ಅಥವಾ ಮರದ ಬಾಗ್ನದಲ್ಲಿ ಇಡಲೇಬೇಕಂತ ಹೇಳ್ತಾರೆ. ಕೆಲವ್ರ ಮನೆ ಪದ್ಧತಿ ಪ್ರಕಾರ 3 ಥರ ತರಕಾರಿ, 3 ಥರ ಹಣ್ಣನ್ನು ಇಡ್ತಾರೆ. ಹುಣಸೆ ಹಣ್ಣಾಗಿರ್ಬಹುದು, ಸೌತೆಕಾಯಿ, ಕ್ಯಾರೆಟು ಇದನ್ನು ಸಹ ಇಡ್ತಾರೆ. ಮತ್ತು ನಾನು ಹೂವನ್ನು ಇಡ್ತಾ ಇದ್ದೀನಿ. ಅನುಕೂಲ ಇರೋರಾದರೆ ಸೀರೆನ ಇಟ್ಟು ಕೊಡಬಹುದು. ಸೀರೆ ಇಡಲೇಬೇಕಂತ ಏನೂ ಇಲ್ಲ. ಇದ್ದರೆ ಹೊಸ ಸೀರೆ ತೊಗೊಂಡಿದ್ರೆ ಸೀರೆನೂ ಜೊತೆಗಿಟ್ಟು ಈ ಬಾಗ್ನದಲ್ಲಿ ಕೊಡಬಹುದು. ಇಲ್ಲ ಅಂದರೆ ಈ ಬ್ಲೌಸ್ ಪೀಸ್ ಜೊತೆ ಇಷ್ಟು ಸಾಮಾನ ಇಟ್ಟು ಬಾಗ್ನನ ಕೊಡಬಹುದು. ಈ ಎಲ್ಲ ವಸ್ತುಗಳನ್ನು ಮರದಲ್ಲಿ ಜೋಡಿಸ್ಕೊಂಡಾದ ನಂತರ ಇನ್ನೊಂದು ಮರನ ತಗೊಂಡು ಈ ರೀತಿ ಉಲ್ಟಾನ ಮುಚ್ಚಿಡಬೇಕಾಗತ್ತೆ. ಮತ್ತು ಅರಿಶಿನ ಕುಂಕುಮನ ಇಟ್ಕೋಬೇಕಾಗತ್ತೆ ನೋಡಿ ಹೀಗೆ. ಮತ್ತು ಹಸಿ ನೂಲನ್ನು ಕಟ್ಕೋಬೇಕಾಗತ್ತೆ. ಈ ರೀತಿ ಮುಚ್ಚಿದ ನಂತರ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ಈ ಬಾಗ್ನನ ಕೊಡಬೇಕಾಗತ್ತೆ. ಸೀರೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟು ವಸ್ತುಗಳನ್ನು ನಾವು ಕಂಪಲ್ಸರಿಯಾಗಿ ಬಾಗಿಣದಲ್ಲಿ ಇಡಲೇಬೇಕಾಗತ್ತೆ. ಇರೋರು ಸೀರೆನೂ ಸಹ ಇಟ್ಕೋಬಹುದು.
ಗೌರಿ ಹಬ್ಬದ ದಿನ ಒಂದು ಜೊತೆ ಬಾಗ್ನನ ರೆಡಿ ಮಾಡಿಕೊಂಡು ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅಮ್ಮನವ್ರ ದೇವಸ್ಥಾನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಗೌರಿ ಹಬ್ಬ ಮಾಡಿ ತಾಯಿನ ಕರೆದು ಈ ಬಾಗ್ನನ ತಾಯಿಗೂ ಸಹ ಕೊಡಬಹುದು, ಮತ್ತು ಅತ್ತಿಗೆ ನಾದ್ನೀರಿಗೂ ಸಹ ಈ ಬಾಗ್ನನ ಕೊಡ್ತಾರೆ. ನೋಡಿದ್ರಲ್ವಾ ಮರದ ಬಾಗಿಣದಲ್ಲಿ ಏನೇನೆಲ್ಲ ಇಡಬೇಕು ಅಂತ. ಇದ್ರ ಜೊತೆಗೆ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಇನ್ನೂ ಎಕ್ಸ್ಟ್ರಾ ಏನಾದರೂ ಇಡಬೇಕಂದ್ರೆ ಇಟ್ಟು ಕೊಡಬಹುದು. ನನಗೆ ಗೊತ್ತಿರೋ ಮಾಹಿತಿ ಮತ್ತು ನಮ್ಮ ಮನೆಯಲ್ಲಿ ಮರದ ಬಾಗಿಣದಲ್ಲಿ ಏನೇನು ಇಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ತವ್ರ ಮನೆಯಲ್ಲಿ ಗೌರಿ ದೇವಿನ ಪೂಜೆ ಮಾಡಿ ನನಗೆ ಮರದ ಬಾಗಿಣನ ಕೊಟ್ಟಿದ್ದಾರೆ. ಅದರದ್ದೊಂದು ಕ್ಲಿಪ್ಪಿಂಗ್ನ ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿದ್ರಲ್ವಾ ಗೌರಿ ಹಬ್ಬಕ್ಕೆ ಮರದ ಬಾಗಿಣನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.